ಮೊದಲು ನಮ್ಮ ಬಸ್ ಸರ್ವಿಸ್ ಇದ್ದು ನಿಮ್ಮದೇ? ನಮ್ಮದೇ. ಹಾಂ. ಕೊಪ್ಪಳ ಟು ಮುಂಡ್ರಿಗಿ. ಹಾಂ, ಈ ಫೋಟೋ. ಬಸ್ಸು ನಮ್ಮ ಆವಾಗಿನ ತಗೋಳ್ತೀವಿ. ಹೀಗಿದೆ ಸರ್ ಬಸ್ಸು? ಹೌದು, ನಿಮ್ಮದೇ? ನಮ್ಮದೇ ಬಸ್ಸು. ಹಾಂ, ಅಂದರೆ ಸ್ವತಂತ್ರ ಬಂದ ಮೇಲೆ? ಸ್ವಾತಂತ್ರ್ಯ ಬಂದ ಮೇಲೆ. ಓಕೆ. ಫಾರ್ಗೋ ಬಸ್ಸಸ್ ಅಂತಂದು ಅವಾಗ 6 ಬಸ್ ಇತ್ತು. 6 ಬಸ್ಸು. ಹೌದು, 6 ಬಸ್ಸು ಕೊಪ್ಪಳ ಟು ಮುಂಡ್ರಿಗಿ. ಒಳಗಡೆ ಎಲ್ಲ ಇಂಟೀರಿಯರ್ ವಿಲೇಜಸ್ ಕವರ್ ಮಾಡ್ತಿದ್ವಿ. ಹಾಂ. ಓಕೆ. ಅಂದರೆ ಸ್ವತಂತ್ರ ಬಂದಾಗ ಇನ್ನೂ ಸರ್ಕಾರಗಳು ಹಳ್ಳಿಗೆ ಬಸ್ ಬಿಡಕ್ಕೆ ಮೊದಲು ನಾವು ಬಸ್ ಬಿಟ್ಟು ಸರ್ವಿಸ್ 87 ನವಂಬರ್ಗೆ ರೂಟ್ ನ್ಯಾಷನಲೈಸ್ ಆಯಿತು. ಹಾಂ ಹಾಂ. ಅವಾಗ ನಮ್ಮದು ಪ್ರೈವೇಟ್ ಬಸ್ಸಸ್ ಬಂದ್ ಮಾಡಿದರು. ಹಾಂ ಹಾಂ. ಹೈದ್ರಾಬಾದ್ ಕರ್ನಾಟಕ. ಬಿಫೋರ್ ದ್ಯಾಟ್ ಮುಂಬೈ ಕರ್ನಾಟಕ ಬಸ್ ಬಂದಾದವು. 87 ನವಂಬರ್ಗೆ ಹೈದ್ರಾಬಾದ್ ಕರ್ನಾಟಕ ಬಂದಾದವು. ಈಗ ದಾವಣಗೆರೆ ಚಿತ್ರದುರ್ಗದಲ್ಲಿ ಅದಿದೆ. ಹಾಂ ಹಾಂ. ಆ ಕಡೆ ಅದನ್ನು ಕೈ ಹಾಕಿದ್ರು, ಬಟ್ ಅದು ಮಾಡಲಿಲ್ಲ. ಈ ಭಾಗ ಮಾಡಿದ್ರು, ಅದು ಹಾಗೆ ಉಳಿತು. ಹೀಗಾಗಿ ಅಲ್ಲಿ ಪ್ರೈವೇಟ್ ಬಸ್ ಉಳಿತಾ ಇದೆ. ದಟ್ ಮೀನ್ಸ್ ಈ ಕಡೆ ಎಲ್ಲ ಪ್ರೈವೇಟ್ ಬಸ್ ಕಾಣ್ತಿರೋದು ಆ ಕಾರಣಕ್ಕ? ಹೌದು ಅವಾಗ ಹೌದು 87 ಲಾಸ್ಟ್ ಎಂಟೈರ್ ನಾರ್ತ್ ಕರ್ನಾಟಕ 87ಗೆ ಬಂದದಂಗೆ. ಬಿಫೋರ್ 87 ಮುಂಬೈ ಕರ್ನಾಟಕ ಬಂದಾಯ್ತು. ನಂತರ ಹೈದ್ರಾಬಾದ್ ಕರ್ನಾಟಕ ಬಂದಾಯ್ತು. ಏನು ಮಾಡಿದ್ರಿ ಬಸ್ಸಸ್ ಸೋಲ್ಡ್. ಈಗ ನೋಡಿ, ಈ ಕಡೆ ಏನೂ ಇಲ್ಲ ಬಸ್ಸಸ್. ಮಂಗಳೂರು ಸೈಡು, ಚಿತ್ರದುರ್ಗ, ದಾವಣಗೆರೆ ಆ ಸೈಡ್ ಜಾಸ್ತಿ ಪ್ರೈವೇಟ್ ಬಸ್ಸಸ್. ಹೌದು. ಇವ್ರು ಹೇಳ್ದಂಗೆ ಅಲ್ಲಿ ಸ್ಟಾಪ್ ಮಾಡಿಲ್ಲ. ನಮ್ದು ಏನಾದ್ರು ಸ್ಟಾಪ್ ಮಾಡಿರ್ಲಿಲ್ಲ ಅಂದ್ರೆ ನಾವು ಹಂಗೆ ಕಂಟಿನ್ಯೂ ಮಾಡ್ತೀವಿ. ಬಹುಶಃ ತಮ್ಮದು ಬೇರೆ ಅಂತ ಒಂದು ದೊಡ್ಡ ಸಂಸ್ಥೆ. ಹೌದು ಹೌದು ಹೌದು. ಮೈಸೂರಲ್ಲ ಇದೆ ಉದಾಹರಣೆಗೆ ಉದಯರಂಗ ಬಸ್ ಅವೆಲ್ಲ ಇದೆ. ಕೊಳ್ಳೇಗಾಲ, ಮೈಸೂರು, ಚಿತ್ರದುರ್ಗ. ಮಂಗಳೂರಲ್ಲೂ ಜಾಸ್ತಿ ಇದೆ. ಮಂಗಳೂರು, ಉಡುಪಿ ಹಂಗೆಲ್ಲ ಅವೆಲ್ಲ ಆಲ್ಮೋಸ್ಟ್ ಪ್ರೈವೇಟ್ ಡಾಮಿನೆಂಟೇ. ಯಾಕೆ ಆ ಪಾಲಿಸಿ ಗೊತ್ತಾ ನಿಮ್ಗೆ ಏನಾದ್ರು? ಅದು ಯಾಕೆ ಇಲ್ಲಿ ಕ್ಲೋಸ್ ಮಾಡೋದು? ಇಲ್ಲಿ ಅಂದರೆ ಗೌರ್ಮೆಂಟನ್ನ ಬಸ್ ಓಡಬೇಕು, ಪ್ರೈವೇಟ್ ಆಪ್ರೇಟ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಸರ್ಕಾರದ್ದು. ಯಾವುದೇ ಸರ್ಕಾರ ನಾನು ಟೀಕೆ ಮಾಡೋದಿಲ್ಲ, ಬಟ್ ಅವ್ರ ಪಾಲಿಸಿ ಅದು. ಸೊ ಅದಕ್ಕೆ ನ್ಯಾಷನಲೈಸ್ ಮಾಡೋಣ, ಗೌರ್ಮೆಂಟ್ ಬಸ್ಸೇ ಓಡಬೇಕು. ಸೊ ದೇ ವಾಂಟ್ ಟು ಬಿಕಮ್ ಎ ಮೊನೊಪೊಲಿ. ಗೌರ್ಮೆಂಟ್ ವಾಂಟ್ ಟು ಬಿಕಮ್ ಮೊನೊಪೊಲಿ.